ಹಾ ಲಕ್ಷ್ಮಿ ಲಕ್ಷಣವಾಗೈತಲ್ಲ ಲಕ್ಷ್ಮಿ ಅನ್ನೋದು ಬರೀ ಇಂಥದೆಯ ಭಯ ಆಗ್ತಿದೆ ಅದೇ ನಂಗೆ ನೋಡ್ತೀರಾ ಆ ಕಡೆ ಅಲ್ಲ ಏನೋ ಬರಂಗ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಪಿ ಭಯ ಆಗ್ತಿತ್ತಾ? ಕತ್ಲಾಯ್ತಲ್ವಾ? ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಕೂತಾನ ಬೇವಸ್ಲೆ ನನ್ನ ಮಗನೇ. ಇದರಲ್ಲಿ ಕಾಡಿಗೆ ಯಾರು ನಾಯಕ ಆಗಿರ್ಬೋದು? ಟ್ಯಾಲೆಂಟ್ ಅಂದ್ರೆ ತುದ್ದಿತ್ತು. ಬಂದಿದ ತಕ್ಷಣ ಇಲ್ಲಿ ಒಂದು 4 ಜಿಂಕೆ ಹೋಯ್ತು. ಆಕ್ಚುಲಿ ನಾವು ಗಾಡಿ ಬಂತಲ್ವಾ, ಗಾಡಿ ಸೌಂಡ್ಗೆ ಸ್ವಲ್ಪ ಅಪ್ಪ ಕೊಡು ತಂದೆ. ಅದು ಹೋಗಿಲ್ಲ ಅಂತ ಹೇಳಿದ್ರೆ ಹೋಗೋದಲ್ಲ, ಅದು ಮುಂದೆ ಹೋದ್ಮೇಲೆ ಚೆನ್ನಾಗಿರ್ಬೇಕು. ಪೂರ್ತಿ ತೆಗಿ ಒಟ್ಟು ಎಲ್ಲ ಬಿದ್ದಿದೆ ನೋಡಿ, ಕಾಣಿಸಿದೆ ಹೆಜ್ಜೆ ಕೊಡ್ತಕ್ಲು. ಅದು ಆಕ್ಚುಲಿ ನಮ್ದೆ. ಯಾಕ್ರಿ ಡ್ಯಾನ್ಸ್ ಆಡ್ತೀರಾ? ಒಬ್ಬ ಮನುಷ್ಯ ಆ ಊರ್ ಬಿಟ್ಟು ಬೇರೆ ಕಡೆ ಹೋದ್ರು ಕೂಡ ಅವನ ದಿನ ನೆನ್ಸ್ಕೋಬೇಕು ಆ ಊರ್ನವ್ರು. ಹಾಗಿರೋದಕ್ಕೆ ಏನ್ ಮಾಡ್ಬೋದು? ಹಂಗೆ ಮಾಡ್ಬೇಕಂತ ಹೇಳಿದ್ರೆ ಊರೆಲ್ಲ ಸಾಲ ಮಾಡ್ಕೊಂಡ್ಬೇಕು. ಊರು ತುಂಬಾ ಸಾಲ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಅದು ಸ್ವಲ್ಪ ಟೈಟ್ ಇದೆ ರೀ. ಬಿಡಿ, ನಾನು ಹಾಕೊಂಡ್ ತಿನ್ಕೊಡಿ. ಬಿಡಿ, ನಾನು ಹಾಕೊಂಡ್ ತಿನ್ಕೊಡಿ. ಥ್ಯಾಂಕ್ ಯು ರೀ. ಇದು ಬ್ರಿಂಜಾಲು, ಬದನೆಕಾಯಿ, ಇದು ಆನಿಯನ್, ಈರುಳ್ಳಿ, ಇದು ಟೊಮೊಟೊನೆ. ಇನ್ಸ್ಟಾಗ್ರಾಮ್ ಅಲ್ಲಿ ದೇವ್ರದೆಲ್ಲ ಮಾಡ್ತಿರಲ್ಲ, ದೈವಿ ಇದು ಒಂದ್ ಸ್ವಲ್ಪ ಜಾಸ್ತಿ ಇದು ಮಾಡ್ತಿರಲ್ಲ, ಯೂಟ್ಯೂಬ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ದಯವಿಟ್ಟು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಕಾವ್ಯ ಅವರ ಒಂದು ಶ್ರಮಕ್ಕೆ ಒಂದು ಖಂಡಿತ ಒಂದು ಲೈಕ್ ಇದೆ ಇರಲಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ ಹೆಂಗಿದೆ ಕತ್ಲಲ್ಲಿ ಬರ್ಬೇಕಾದ್ರೆ ಬೆಳಕಿತ್ತು. ಸ್ನೇಹಿತರೆ, ಇವತ್ತು ಮತ್ತೊಂದು ಕ್ಯಾಂಪ್ನ ಸ್ಟಾರ್ಟ್ ಮಾಡಿದ್ದೀವಿ. ಆಕ್ಚುಲಿ ಇವತ್ತು ಫ್ಯಾಮಿಲಿ ಜೊತೆ ಕ್ಯಾಂಪಿಂಗ್ ಮಾಡಕ್ಕೆ ಹೋಗ್ತಿರೋದು. ಈ ಪ್ಲೇಸ್ ತುಂಬಾ ಅಡ್ವೆಂಚರ್ ಆಗಿದೆ ನೋಡಿ. ಫಾರೆಸ್ಟ್ ಒಳಗಡೆ ಹೋಗ್ತಿದ್ವಿ, ಸ್ವಲ್ಪ ಡೆಪ್ತ್ಗೆ ಹೋಗ್ತಿದ್ವಿ ಬೈಕಲ್ಲಿ. ಬೈಕ್ ಹೋಗೋಕ್ಕೂ ಸ್ವಲ್ಪ ಎದ್ವಾ ರೋಡ್ ನೋಡ್ಬೋದು ಯಾವ ತರ ಇದೆ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇದನ್ನ ಕಾಲ್ದಾರಿ ಅಂತಾರೆ. ಫಾರೆಸ್ಟ್ ಒಳಗಡೆ ಹೋಗ್ತಿದ್ವಿ ಅಂದ್ರೆ ಏನಾದ್ರು ಸ್ವಲ್ಪ ಅಡ್ವೆಂಚರ್ ಆಗಿ ಮಾಡ್ಬೇಕು, ನಿಮ್ಗೂ ನೋಡೋವರೆಗೂ ಸ್ವಲ್ಪ ಮಜಾ ಸಿಗ್ಬೇಕಲ್ವಾ, ಆ ಒಂದು ರೀಸನ್ ಇಂದ ಈ ರೀತಿ ಒಂದು ಪ್ಲಾನ್ ಮಾಡ್ಕೊಂತಿದೀವಿ. ಸ್ನೇಹಿತರೆ, ಕ್ಯಾಂಪಿಂಗ್ ಆಗೋದಕ್ಕೆ ಸ್ವಲ್ಪ ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಒಂದು 4 ಜಿಂಕೆ ಹೋಯ್ತು. ಆಕ್ಚುಲಿ ನಾವು ಗಾಡಿ ಬಂತಲ್ವಾ, ಗಾಡಿ ಸೌಂಡ್ಗೆ ಸ್ವಲ್ಪ ಓಡ್ಬಿಡ್ತು. ಅಲ್ಲವರೆಗೂ ಹೋಗ್ತೀವಿ, ಕಾಣಿಸಿದ್ರೆ ನಮ್ಮ ಅದೃಷ್ಟ, ಸಿಕ್ಕಿದ್ರೆ ಬೋನಸ್, ಇಲ್ಲ ಅಂತ ಏನ್ ಮಾಡಕ್ಕಾಗಲ್ಲ. ಮತ್ತೆ ಇನ್ನೊಬ್ರು ನಮ್ಮ ಇವತ್ತು ಈ ವಿಡಿಯೋಗೆ ಹೊಸದಾಗಿ ಜನ ಆಗಿದ್ದಾರೆ. ಸೊ ಇವರು ಕಾವ್ಯ ಅವರ ಸಿಸ್ಟರ್. ಆಕ್ಚುಲಿ ಹೆಸರು ಬಂದ್ಬಿಟ್ಟು ಪುಟ್ಟಲಕ್ಷ್ಮಿ ಅಂತ. ಕರೆಕ್ಟಾ? ಹಾ ಲಕ್ಷ್ಮಿ ಲಕ್ಷಣವಾಗೈತಲ್ಲ ಲಕ್ಷ್ಮಿ ಅನ್ನೋದು. ಬರೀ ಇಂಥದೆಯ ಕಾಡೆಲ್ಲ ಆಲ್ಮೋಸ್ಟ್ ಸುಟ್ಟೋಗಿದೆ ಅನ್ಸುತ್ತಲ್ವಾ? ಕಾಡ್ಗಿಚ್ಚು ಬಿದ್ದಿ. ಕಾಡ್ಗಿಚ್ಚು ಬಿದ್ದೋಗಿದ್ರಿ ನೋಡಿ ಇಲ್ಲೆಲ್ಲಾನು. ಹಸಿರಿರೋದೆಲ್ಲ ಫುಲ್ಲು. ಇದು ಕಾಡ್ಗಿಚ್ಚು ಬಿದ್ದು ಬ್ಲಾಕ್ ಆಗಿರೋದು, ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಬೆಳೆದಿರೋದು ಬ್ಲಾಕ್ ಆಗಿ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇಲ್ಲ, ಕಾಡ್ಗಿಚ್ಚು ಬಿದ್ದು ಈ ತರ. ಸುಮ್ನೆ ಜೋಕ್ ಮಾಡಿದೆ ನೋಡಿ. ಸ್ನೇಹಿತರು, ಕೇಳಿಸ್ತಿದ್ಯಾ ನಿಮ್ಗೆ ಸೌಂಡ್? ಕೋಗಿಲೆನ ಪಿಕಾಕ? ನವಿಲ್ ಕೂಗ್ತಿದೆ ನೋಡಿ. ನಿಮ್ಗೆ ಕೋಗಿಲೆಗೂ ಮತ್ತೆ ನವಿಲು ಡಿಫ್ರೆನ್ಸ್ ಗೊತ್ತಾಗ್ತಿಲ್ವಾ ಹೇಗೆ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲಿ ಅಲ್ವಾ ಕಾಣಿಸಿದ್ ನಮ್ಗೆ? ಅಲ್ಲೇ. ಓಕೆ, ಕಾಣಿಸ್ಬಿಟ್ಟೆ. ಸ್ನೇಹಿತರೆ, ನೋಡ್ಬೋದು ಕಾಡು ಯಾವ ತರ ಇದೆ ಅಂತ. ಇದನ್ನ ಕಾಡ್ಗಿಚ್ಚ ಅಂತರೋ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಕುಡಿಯೋಕ್ ಬಂದ್ಬಿಟ್ಟು ಬೆಂಕಿಗೆ ಬಿಟ್ಟದ್ರ ಗೊತ್ತಿಲ್ಲ. ನೋಡಿ, ನಮ್ಮ ಕಾವ್ಯ ಅವರು ನಮ್ಮ ಸಂಘದ ಪ್ರೆಸಿಡೆಂಟ್ ಆಕ್ಚುಲಿ ಇವರು. ಸೊ ಇವರು ಪ್ರೆಸಿಡೆಂಟ್ ಅವ್ರ ತಂಗಿ ಪುಟ್ಟಲಕ್ಷ್ಮಿ ಅವರು ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಅಡ್ವೆಂಚರ್ ಆಗಿದೆ. ನೀವು ಹೇಳ್ತಾ ಇಲ್ಲ ಇದು ನಮ್ಮೂರ್ ಕಾಡು ಅಂತ ಹೇಳ್ಬಿಟ್ಟು. ಇನ್ನೊಂದು ಹೇಳೋದು ಮಾಡ್ತಾ ಇದನ್ನ ಸ್ವಲ್ಪ ಮುಂದೆ ಹೋಗ್ತೀವಿ, 3 ಜನ ಕಾಣಿಸ್ತೀವಿ. ಏನೋ ಬೇಕಣ ಹೇಳಿ, ಏನ್ ಹೇಳ್ತಿದ್ರಲ್ಲ? ಇದು ನಮ್ಮೂರ್ ಕಾಡು ಅಂತ ಹೇಳೋದ್ ಮರ್ತೋಗ್ತಿದ್ದೀರಾ ನೀವು? ಆಕ್ಚುಲಿ ಇದು ಇವ್ರೂರ್ ಕಾಡು ಅಂತ. ಈ ಕಾಡು ಹೆಸರು ಬಂದ್ಬಿಟ್ಟು ಇರಳ್ಳಿ ಕಾಡು. ಈಗ ನಿಮ್ ಪ್ರಕಾರ ಇರಳ್ಳಿ ಕಾಡಿಗೆ ಯಾರು ನಾಯಕ ಆಗಿರ್ಬೋದು? ಕಾಡಿಗೆ ಅಂದ್ರೆ ಸಿಂಹ ಇದೆಯಾ? ಹೌದು, ಕೇಳೋರ್ ಮುಡ್ದೋಗ್ಬಿಟ್ಟೆ. ಈ ಕಡೆ ಸಿಂಹಗಳು ಚಿರತೆಗಳಿದ್ಯಾ? ಕರಡಿ ಇದೆ, ಸಿಂಹನೂ ಇರ್ಬೋದು, ಬಟ್ ಗೊತ್ತಿಲ್ಲ. ಸಿಂಹ ಇದ್ರೆ ಅಷ್ಟೇ ಎತ್ಕೊಂಡು ಹೋಗ್ತಾರೆ ಡಿಪಾರ್ಟ್ಮೆಂಟ್ ಅವ್ರು ಬಂದು, ಅಷ್ಟು ಈಸಿಯಾಗಿ ಬಿಡಲ್ಲ. ಆಕ್ಚುಲಿ ನೋಡ್ಬೋದು ನೀವು, ಹೆಜ್ಜೆ ಗುಡ್ಡಗಳೆಲ್ಲ ಬಿದ್ದಿದೆ ನೋಡಿ, ಕಾಣಿಸಿದೆ ಹೆಜ್ಜೆ ಗುಡ್ಡಗಳು. ಅದು ಆಕ್ಚುಲಿ ನಮ್ದೆ. ಮಾತೇ ಇಲ್ಲ. ಇದರಲ್ಲಿ ಕಾಡಿಗೆ ಯಾರು ನಾಯಕ ಆಗಿರ್ಬೋದು? ಆಗ್ಲೇ ನಾವು ಓದ್ವಲ್ಲ, ಸೊ ನಮ್ಮ ಹೆಜ್ಜೆ ಗುಡ್ಡಗಳೇ. ಸೊ ಈಗ ಕ್ಯಾಂಪಿಂಗ್ ಪ್ಲಾನ್ ಮಾಡಿರೋದು ನೋಡಿ ಸ್ನೇಹಿತರೆ. ಈಗ ನಾವು ಕ್ಯಾಂಪಿಂಗ್ ಟೆಂಟ್ ಹಾಕ್ತಿರೋದು. ಏನ್ ಗಿಡ ಅಂತ ಗೊತ್ತಾ ನಿಮ್ಗೆ? ಸುತ್ತ ಕಾಡಿ ತರ ಇದೆ. ಸೊ ಬೈಕ್ ನಾವಿಲ್ಲಿ ಪಾರ್ಕ್ ಮಾಡಿದೀವಿ. ಈ ಗಿಡ ಗೊತ್ತಾ ನಿಮ್ಗೇನಾದ್ರೂ? ಕುಂಟಕಾಯಿಗಳೇನೋ ಅಂತಾರೆ, ಕುಲ್ಟೆ ಹಣ್ಣು ಅಂತ. ಗಿಡ ನಾವು ಚಿಕ್ಕವರಲ್ಲಿ ಜಾಸ್ತಿ ಇದನ್ನ ಇಷ್ಟಪಟ್ಟು ತಿಂತಾ ಇದ್ವಿ.
ಸೊ ನಾವಿವಾಗ ಈ ಒಂದು ಪ್ಲೇಸಲ್ಲಿ ಕ್ಯಾಂಪ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡ್ತೀವಿ, ಯಾವ ರೀತಿ ಒಂದು ಕ್ಯಾಂಪ್ನ ಎಂಟರ್ಟೈನ್ಮೆಂಟ್ ಆಗಿ ಪರಿವರ್ತನೆ ಮಾಡ್ತೀವಿ, ಪ್ರತಿಯೊಂದು ನಿಮಗೆ ತೋರಿಸುವಂತಹ ಪ್ರಯತ್ನ. ಖಂಡಿತ ವಿಡಿಯೋ ನೋಡಿ, ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಆದಷ್ಟು ಲೈಕ್ ಮಾಡ್ಕೊಳ್ಳಿ. ಜಾಸ್ತಿ ಇಷ್ಟ ಆದ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಜೊತೆ. ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟ್ರಿ. ಆಕ್ಚುಲಿ ಮೊನ್ನೆ ಕ್ಯಾಂಪ್ ಆಗಿದ್ವಲ್ಲ, ಅದು ಮಳೆ ಬಿದ್ದಾಗ ಕೆಳಗಡೆ ನೀರು ಬಂದ್ಬಿಡ್ತು. ಸೊ ಒಳಗಡೆ ಇನ್ನ ಕೆಲವೊಂದು ಪರ್ಚೇಸಿಂಗ್ ಮಾಡ್ಬೇಕಿನ್ನ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಸೇಫ್ಟಿ ಪ್ರಿಕಾಷನ್ಗೆ ಸೊ ಇದನ್ನ ಸ್ವಲ್ಪ ಸೊಪ್ಪು ಕಿತ್ಕೋತೀನಿ ಕೆಳಗಡೆ ಹಾಕೋದಕ್ಕೆ. ಕಾಡಲ್ಲಿ ಸೊಪ್ಪು ಇದೆ ಅಂತ ಹೇಳ್ತಾರಲ್ಲ, ಅದು ಇದೇ ಸೊಪ್ಪ. ಕಾಡಲ್ಲಿ ಸೊಪ್ಪು ಇದೆ ಅಂತ ಹೇಳ್ತಾರಲ್ಲ, ಅದು ಇದೇ ಸೊಪ್ಪ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ. ಹುಷಾರು ಮುಳ್ಳಿದೆ ಅದು. ಇದು ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಕಾಡಲ್ವಾ, ನಮ್ಮ ಕಾಡನ್ನ ನಾವೇ ನಾಶ ಮಾಡಬಾರ್ದು. ಸ್ವಲ್ಪ ನಮ್ಮ ಸೇಫ್ಟಿಗೋಸ್ಕರ ತೊಗೊತಿದ್ವಿ. ಮಳೆ ಬರಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ಬಟ್ ಬಂದರೆ ದೇವ್ರಿಗೆ ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರು ನೋಡ್ಬೋದು, 3 ಜನ ತುಂಬಾ ಸೆಕೆ ಸುಡಿಸ್ಕೊಂಡು ಈ ಟೆಂಟ್ ಹಾಕಿದೀವಿ. ಸಖತ್ತಾಗಿ ಬಂದಿದೆ. ಒಳಗಡೆ ತೋರಿಸ್ತೀನಿ ಮನೆ. ಆಕ್ಚುಲಿ ಏನಿಲ್ಲ ಒಳಗಡೆ ತೋರಿಸೋದಕ್ಕೆ, ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವತ್ತ ಸ್ಪೆಷಲ್ ಪನ್ನೀರ್ ಗ್ರಿಲ್. ಓಕೆನಾ? ಅದ್ರ ಜೊತೆಗೆ ಬೆಂಗಾನ್ ಬರ್ತಾ ಕೇಳಿದೀರಾ? ಅದು ಗ್ರೇವಿ. ಇವತ್ತೆಲ್ಲ ಪೂರ್ತಿ ಇನ್ನೊಂದೇನು ಅಂದ್ರೆ ನಾಟಿ ಸ್ಟೈಲ್ ಅಲ್ಲಿ ಮಾಡಕ್ ಪ್ರಯತ್ನ ಪಡೋಣ. ಯಾಕಂದ್ರೆ ಇಲ್ಲಿ ಸಿಗೋ ಸ್ವಲ್ಪ ಒಣಗಿರೋ ಸೌದಿನ ಯೂಸ್ ಮಾಡಿ ಅದ್ರಲ್ಲೇ ಸುಟ್ಟು ಮಾಡೋದು. ನ್ಯಾಚುರಲ್ ಮ್ಯಾಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಇವಾಗೆಲ್ಲ ಅರೇಂಜ್ ಮಾಡ್ಕೋತಿದ್ದಾರೆ. ಮನೆಯಿಂದ ಸ್ವಲ್ಪ ಐಟಮ್ಸ್ ಎಲ್ಲ ತಂದಿದ್ವಿ. ಫಸ್ಟಿಗೆ ನಾವು ಮ್ಯಾರಿನೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದೀನಿ. ಕರ್ಡ್ ನ ಯೂಸ್ ಮಾಡ್ತಾ ಇದೀನಿ. ಏನ ಮ್ಯಾರಿನೇಟ್ ಮಾಡ್ಬೇಕಂತಿದ್ದೀವಿ? ಪನ್ನೀರ್ನ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದೀನಿ. ಇದನ್ನ ಕಟ್ ಮಾಡ್ಕೊತಾ ಇದೀನಿ ನಾನು ಇವಾಗ. ಸ್ಮಾಲ್ ಸ್ಲೈಸಸ್ ಅಂದ್ರೆ ತುಂಬಾ ಸ್ಮಾಲ್ ಬೇಡ, ಒಂದು ಮೀಡಿಯಂ ಕ್ಯೂಬ್ಸ್ ಟೈಪ್ ಕಟ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ತೀನಿ. ಅದ್ರ ಜೊತೆಗೆ 1 ಕ್ಯಾಪ್ಸಿಕಮ್ ಯೂಸ್ ಮಾಡ್ತೀನಿ, 1 ಆನಿಯನ್ ಯೂಸ್ ಮಾಡ್ತೀನಿ. ಅಂದ್ರೆ ಮೀಡಿಯಂ ಸೈಜ್ ಆಗಿ ಕಟ್ ಮಾಡ್ಕೋಬೇಕು. ವಾಶ್ ಮಾಡಿದ್ದೀರಾ? ಇಲ್ಲ, ಇವಾಗ ಮಾಡ್ತೀನಿ. ಮಳೆ ಬರ್ತಿದ್ರು ಸೆಕೆ ಆಗ್ತಿದೆ ಅಂತ ಫ್ಯಾನ್ ನ ಸೆಟ್ ಮಾಡ್ಕೊಂಡ್ವಿ ನಾವು. ಕ್ಯಾಪ್ಸಿಕಮ್ ಅವೆಲ್ಲೇ ಕ್ಯಾಂಪ್ ಹಾಕಿದ್ರು ನಾವು ಮಾಡಿರೋಂಥ ಎಲ್ಲ ಇದನ್ನ ಒಂದೇ ಕಡೆ ತಗೊಂಡು ವಾಪಸ್ ಹೋಗ್ತಾ ನಾವು ಮನೆಗೆ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಿವಿ. ಯಾಕಂದ್ರೆ ನೇಚರ್ನ ಹಾಳು ಮಾಡುವಂಥದ್ದು. ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಮ್ಮ ಕ್ಯಾಂಪ್ಗೆ ಇಬ್ರು ಚೋಟ ಚಾಂಪಿಯನ್ಸ್ ಎಂಟ್ರಿ ಆಗ್ತಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೇ ಹಾಯ್. ಅವನ ಹೆಸರು ಚರಿತ್ ಅಂತ. ಹಾಯ್ ಅಂತ. ಅಂಡ್ 1 more ಚಾಂಪಿಯನ್ ಬರ್ತಿದ್ದಾರೆ. ಸ್ನೇಹಿತರೆ, ನಮ್ಮ ಕ್ಯಾಂಪ್ಗೆ ಇಬ್ಬರು ಅತಿಥಿಗಳು. ಒಬ್ಬಳು ಪುಣ್ಯ, ಇನ್ನೊಬ್ಬಳು ಚರಿತ್. ತುಂಬಾ ಕ್ಯೂಟ್ ಇದ್ದಾರೆ. ಸ್ವಲ್ಪ ನಾಚಿಕೆ. ಹಾಯ್ ಮಾಡು. ಹಾಯ್ ಮಾಡು. ಬಾಯ್. ಅಬ್ಬಾ, ಅಕ್ಕಂಗಿರೇನೋ ಮಾಡ್ತಾರೆ. ಗರಂ ಮಸಾಲ ಆಡ್ ಮಾಡ್ತಾ ಇದೀನಿ. ಏನೇನ್ ಮಾಡಿದೆ ಇಷ್ಟೊತ್ತು ನೀವು? ಮ್ಯಾರಿನೇಟ್ ನಾನು ಇಬ್ರು ಮಕ್ಕಳನ್ನ ಕರ್ಕೊಂಬರಕ್ ಹೋಗಿದ್ದೆ. ಆಕ್ಚುಲಿ ಅದಕ್ಕೆ ನಾನು ಇಲ್ದೇ ಇರೋ ಒಂದು ನನ್ನ ಆಬ್ಸೆನ್ಸ್ ಅಲ್ಲಿ ಇವರು ಏನೋ ಮಾಡ್ಬಿಟ್ಟಿದ್ದಾರೆ ನೋಡಿ. ಯಾವ್ದು ಆಲೂಗಡ್ಡೆ ಕೊಯ್ದು ಹಾಕಿದ್ದಾರೆ. ಮಾಡಿದೀವಿ ಅಷ್ಟೇ. ಆಲೂಗಡ್ಡೆ ಅಲ್ಲ, ಅದು ಪನ್ನೀರ್. ಪನ್ನೀರು ಮತ್ತೆ ಆನಿಯನ್, ಈರುಳ್ಳಿ, ಕ್ಯಾಪ್ಸಿಕಮ್, ನಿಂಬೆಹಣ್ಣು ಹಾಕ್ತಾ ಇದೀನಿ. ಏನೋ ಕಾವ್ಯ ಅವ್ರೆ, ಇವೆಲ್ಲ ಮಾಡ್ತಿರಲ್ಲ, ಹೆಂಗ್ ನಿಮ್ಗೆ? ಇದಕ್ಕೂ ಮುಂಚೆ ಮಾಡಿದ್ದೀರಾ? ಇದೇ ಮೊದಲನೇ ಟೈಮ್ ಪ್ರಯೋಗ ನಮ್ಮ ಮೇಲೆ? ಇಲ್ಲ, ಮಾಡಿದೀನಿ. ಮಾಡಿದ್ದೀರಾ? ಓಕೆ. ಪುಟಿಯವ್ರೆ, ನೀವು ಮಾಡ್ತೀರಾ? ನೀವು ಓನ್ಲಿ ತಿನ್ನೋದು? ಮಾಡ್ತೀನಿ. ತಿನ್ನೋದು ಇದೇ ಇರುತ್ತೆ, ಅದು ಕಂಪಲ್ಸರಿ ಇದ್ದೇ ಇರುತ್ತೆ. ಡನ್. ಮ್ಯಾರಿನೇಟ್ ಆಗಿದೆ ಇವಾಗ. ಓಕೆ. ಅದು 1/2 an hour ಮ್ಯಾರಿನೇಟ್ ಆದ್ಮೇಲೆ ನೆಕ್ಸ್ಟ್ ಸ್ನೇಹಿತರೆ, ಇವಾಗ ಮ್ಯಾಗ್ನೆಟ್ ಆಗಿದೆ. ಅದನ್ನ ತರಬೇಕು. ಮ್ಯಾರಿನೇಟ್ ಮಾಡಿದೀವಿ. ಮಿನಿಮಮ್ 1/2 an hour ಬಿಡ್ಬೇಕು ಅದನ್ನ. ಓಕೆ. ದೂರದಲ್ಲಿ ಪಿಕಾಕ್ಸ್ ಕೂಗ್ತಾ ಇದೆ. ಹೌದು. ನಮ್ಮ ಸ್ಮೆಲ್ ಅವಾಗ ಅಲ್ಲಿಗೆ ಹೋಗಿದೆ. ಸರಿ ಆಯ್ತು. ಕಾವ್ಯ, ನೆಕ್ಸ್ಟ್ ಏನೋ ಐಟಮ್ ಇನ್ನೊಂದು ಮಾಡ್ತಿದ್ದೀರಾ? ಅದೇ ಹೇಳಿದಲ್ಲ, ಬೆಂಗನ್ ಭರ್ತಾ ಮಾಡ್ಲಿಕ್ಕೆ ರೆಡಿ ಅಂದ್ರೆ ತೊಳ್ಕೊತಾ ಇದೀನಿ. ಐಟಮ್ಸ್ ಏನು ಅಂದ್ರೆ ಟೊಮ್ಯಾಟೊ, ಈರುಳ್ಳಿ, ಬದನೆಕಾಯಿ, ಬೆಳ್ಳುಳ್ಳಿ,
ಬದನೆಕಾಯಿ ಅಲ್ಲ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಮಾಡ್ತೀರಾ ಅಂದ್ರೆ ಕತ್ಲಾಗೋ ಸಮಯ ಒಳಗಡೆ ಬೇಗ ಮಾಡ್ಬಿಡ್ತೀರಾ? ಹಾ ಬೇಗ ಆಗುತ್ತಿರ್ಬೋದು. ನ್ಯಾಚುರಲ್ ಆಗಿ ಏನಾದ್ರು ಇದು ಒಲೆ ಸ್ಟಾರ್ಟ್ ಮಾಡ್ತೀರಾ ಈಗ? ಒಲೆ ಇಕ್ಕೋತೀರಾ? ಹಾ ನ್ಯಾಚುರಲ್ ಆಗಿ ನೀವು ಒಂದ್ ಸ್ವಲ್ಪ ಸೌದೆ ಎಲ್ಲ ತಗೊಂಡ್ಬನ್ನಿ. ಇಲ್ಲ ಸೌದೆ ಆಲ್ರೆಡಿ ನಾನು ರೆಡಿ ಮಾಡಿದೀನಿ, ಇದನ್ನೇ ಸ್ವಲ್ಪ ಮುರ್ಕೊಬೇಕಷ್ಟೇ. ಅಷ್ಟೇ ಮುರ್ದ್ಬಿಟ್ಟು ಸ್ಟಾರ್ಟ್ ಮಾಡಿ. ಹ್ಮ್. ಎಲ್ಲಾದ್ರೂ ಒಂದ್ ಸ್ವಲ್ಪ ಪ್ಲೇನ್ ಇರೋ ಜಾಗದಲ್ಲಿ ಒಲೆ ಹಾಕೋಣ. ಸ್ನೇಹಿತರೆ ಒಬ್ಬರು ಇಲ್ಲ, ನಾವೇನು ಇದ್ದೀವೋ ಇಲ್ಲಿ ಇಷ್ಟೇ ಜನ, ನರಮನುಷ್ಯ ಒಬ್ಬನಿಲ್ಲ. ಮಾತು ಬಡದೇ ಇರೋ ಮೂಗ್ ಜೀವಿಗಳು ಮಾತ್ರ ಈ ಕಾಡಲ್ಲಿ ಐತೆ. ಕಡ್ಡಿ ರೆಡಿ ಮಾಡ್ತಿದ್ದೀನಿ. ಕಡ್ಡಿ ಏನಕ್ಕೆ? ಅದೆಲ್ಲ ಬೆಂಕಿ ಇಡೋದಕ್ಕಾ? ಅಲ್ಲ ರೀ, ಬದನೆಕಾಯಿಗಳು ದುಡ್ಸೋದಕ್ಕೆ ಅದ್ರ ಒಳಗಡೆ. ಓಕೆ, ಪುಟ್ಟಿಯವ್ರು ನೋಡಿ ಕಷ್ಟಪಟ್ಟು ಒಳ್ಳೆ ರೆಡಿ ಮಾಡಿದ್ದಾರೆ, ಸೌದೆ ಕೂಡ ರೆಡಿ ಮಾಡಿದ್ದಾರೆ. ಯಾರಾದ್ರು ಹೇಳ್ತಾರೆ ನೋಡಿ ಸೌದೆ ರೆಡಿ ಮಾಡಿದ್ ನಾನು ಅಂತ, ಯಾರಾದ್ರು ಹೇಳ್ತಾರೆ ನೋಡಿ ಸೌದೆ ರೆಡಿ ಮಾಡಿದ್ ನಾನು ಅಂತ. ಸ್ನೇಹಿತರೆ ಕ್ಯಾಮ್ರಾ ಆಪಲ್ಲಿ ಇಟ್ಕೊಂಡು ಸೌದೆ ಎತ್ಕೊಂಡಕ್ ಹೋಗಿದ್ದೆ ನೋಡಿ, ಎಷ್ಟು ಹುಡಿ ಹಾಕಿದ್ದೀನಿ ಸ್ವಲ್ಪ ಹೊತ್ತಲ್ಲಿ ನೋಡಿ ಇದು ಅಷ್ಟೇ ಶಾರ್ಪ್ ಮಾಡಿದ್ ನಾನು. ಕೊನೆಯಲ್ಲಿ ನೋಡಿ ಏನೋ ಮಾಡ್ಬಿಟ್ಟು ನೀವ್ ಮಾಡಿದ್ ನಾನು ನೋಡ್ರಿ ರೇಟ್ ಹೊಡೆದೋಗ್ಬಿಟ್ರು. ಹತ್ರ ಹಾಕೊಳ್ಳಿ. ಪುಣ್ಯ ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾದ್ರು ಮಾತಾಡ್ತೀಯಾ? ಬೆಂಕಿ ಹಾಕೋದಕ್ಕೆ ರೆಡಿ ಇದ್ದಾರೆ. ಹಾಕ್ರಿ ಬೆಂಕಿ. ಆಕ್ಚುಲಿ ಏನು ಗೊತ್ತಾ, ನಾವೆಲ್ಲ ಹಳ್ಳಿಯಲ್ಲಿ ಹುಟ್ಟಿರೋದಲ್ವಾ, ಇದೆಲ್ಲ ಸ್ವಲ್ಪ ಐಡಿಯಾ ಇರುತ್ತೆ. ಏನಂತೀರಾ? ಐಡಿಯಾ ಇರುತ್ತೆ ಬಟ್ ನೆಟ್ವರ್ಕ್ ಸಿಕ್ಕಲ್ಲ ಅಷ್ಟೇ ಇವಾಗ. ನಾವು ನೋಡದೇ ಇರೋ ಪಕ್ಷಿಗಳು, ಹೆಸರು ಗೊತ್ತಿಲ್ದಿರೋ ಪಕ್ಷಿಗಳು ಸಖತ್ ಶಬ್ದ ಮಾಡ್ತಿದೆ. ಬಂದ್ರು ನಮ್ಮ ಹೆಡ್ ಕುಕ್ಕು ನೋಡಿ, ನಮ್ಮ ಹೆಡ್ ಕುಕ್ ಇಲ್ಲಿದ್ದಾರೆ ನೋಡಿ. ನಾನು ಇದು ನೋಡ್ತಾ ಇದ್ರೆ ಒಂಥರ ಗ್ರಿಲ್ ಚಿಕನ್ ತರ ಏನೋ ಮಾಡ್ತಿದ್ರಲ್ವಾ, ಅದ್ರಲ್ಲಿ ಇನ್ಸ್ಪೈರ್ಡ್ ಆಗಿರೋದಾ? ಅದು ಗ್ರಿಲ್ ಚಿಕನು, ಇದು ಗ್ರಿಲ್ ಟೊಮೊಟೊ, ಗ್ರಿಲ್ ಬ್ರಿಂಜಾಲ್, ಗ್ರಿಲ್ ಆನಿಯನ್. ನೋಡಿ ಒಂಚೂರು ಹೆಲ್ಪ್ ಮಾಡ್ತೀರಾ? ಇದು ಯಾವುದು? ಪೂರ್ತಿ ನಾನೇ ಮಾಡ್ತೀನಿ, ಕೊಡಿ. ತಗೊಳ್ಳಿ. ಸ್ನೇಹಿತರೆ ಕಾವ್ಯ ಅವರು ಅರ್ಧ ಇಕ್ಕಿದ್ರು ಒಳಗಡೆಗೆ, ಆಗಿಲ್ಲ ನನ್ನ ಕೈ ಕೊಟ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ. ನನ್ ಕೊಡು ಅಂತ ಕೇಳ್ಕೊಂಡಿದ್ದೀನೋ, ನಾನು ಆಗ್ತಿದ್ದಾದ್ರೂ ಮಾಡ್ತೀನಿ. ಮುಳ್ಳುಗಳೆಲ್ಲ ಇದೆ ನೋಡಿ, ನಾನು ಸುಳ್ಳು ಹೇಳ್ದೆ, ಮುಳ್ಳಂಗೆ ಕುಚ್ಕೊಂಡ್ಬಿಡ್ತು. ಅದಕ್ಕೆ ಹೇಳೋದು ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದರೆ ನರಕ ತಪ್ಪದು. ಯಾಕ್ರಿ ಡ್ಯಾನ್ಸ್ ಆಡ್ತೀರಾ? ತಿನ್ನೋಂಗಿದ್ರೆ ಸಾಕಪ್ಪ. ನಾವ್ ಮಾಡೋದೆಲ್ಲ ತಿನ್ನಂಗೆ ಇರುತ್ತೆ, ಸುಮ್ ಕುತ್ಕೊಳ್ಳಿ. ಆಯ್ತು ಸಾಕರಿ. ಎಲ್ಲ ಹಾಕ್ಬೇಕಾ? ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಹೆಂಗ್ ಹಾಕ್ತೀರಾ? ಹಂಗೆ ಹಾಕಿ. ಓಕೆ, ಟ್ಯಾಲೆಂಟ್ ಯೂಸ್ ಮಾಡಿ ಮಾಡ್ತೀರಲ್ಲ. ಟ್ಯಾಲೆಂಟ್ ಅಂದ್ರೆ ತುದ್ದಿದ್ದೋಯ್ತು. ಬಟ್ ಬೆಂಕಿ ಸ್ವಲ್ಪ ಒಲೆ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದ್ದೇನೋ. ಮಾಡ್ಕೋಬಹುದ್ರಿ, ಇದೇನು ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬಹುದು. ಯಾಕ್ರಿ ಬರ್ತಿದ್ಯಾ? ಹೋಗ್ಬೇಕಾ? ಪುಣ್ಯಮ್ಮ ಹೋಗ್ಬೇಕಾ? ಇಲ್ಲಮ್ಮ ಕಂದ, ಸರಿ ಮಾಡಿ. ಅಯ್ಯಬ್ಬಾ, ಏನ್ ಬೆಂಕಿ. ಹಾಕಿ ಇಷ್ಟು ಕಷ್ಟ ಪಡ್ತಿದ್ದೀರಿ, ನಿಂತ್ಕೊಂಡು ನೋಡ್ತೀರಾ ಮೂವಿ ನೋಡ್ದಂಗೆ. ಸೆಕೆ ಸುರಿತೈತೆ ಒಂದ್ ಕಡೆ. ಪುಣ್ಯ ಅವ್ರೆ ಸ್ವಲ್ಪ ಹಾಕ್ರಿ. ಅದು ಸುಟ್ಟೇ ಇಲ್ಲ ರೀ, ಸ್ವಲ್ಪ ತಿಳ್ಸ್ಕೊಂತೀರಾ ಬದ್ನೆಕಾಯಿನ? ಆಲ್ರೆಡಿ ಸುಟ್ಟೋಗಿದೆ, ಇನ್ನೇನು ಸುಡ್ಬೇಕು ಗೊತ್ತಾಗ್ತಿಲ್ಲ. ನೀವಿರೋ ಕಲರ್ ಅದಕ್ಕೆ ಇಷ್ಟ ಆಗ್ತಿದ್ದೀರಾ, ಅದಕ್ಕೆ ಅಟ್ರಾಕ್ಷನ್. ಬಿಡಿ, ನಾನು ಪೊಸಿಷನ್ ಚೇಂಜ್ ಮಾಡಿದೆ, ಏನಕ್ಕೆ ಹೇಳಿ? ಅದೇ ಚೆನ್ನಾಗಿ ಕಾಣಿಸ್ಲಿ ಅಂತ. ಅಲ್ಲ ರೀ, ಯಾಕಂದ್ರೆ ನೋಡಿ ಗಾಳಿ ಬಲ್ಗಡೆ ಬರ್ತಿದೆ, ಎಲ್ಲ ಮುಖದ ಮೇಲೆ ಬರ್ತಿದೆ, ಸೆಕೆಂಡ್ ಸುರಿತೈತೆ. ಬೆಂದಿರುತ್ತೆ. ಈ ಲಾಸ್ಟ್ ಟೊಮೊಟೊ ಸ್ವಲ್ಪ ಬೆಂದಿಲ್ಲ. ಪರವಾಗಿಲ್ಲ, ನಡೆಯುತ್ತಾ? ಕರೆಕ್ಟ್, ಇವಾಗ ಮಲ್ಕೊಂಡೈತೆ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಯಾರಾದ್ರೂ ನೋಡಿದ್ರೆ ಅದು ಅಕ್ಲಿಗಳು ಏನಾದ್ರು ಸುಡ್ತಾ ಇದೀವಿ ಅನ್ಕೋಬೇಕು. ಬಿಡಿ, ಎತ್ರಿ. ಈ ಲಾಸ್ಟ್ ಅದೊಂಚೂರು ಬೇಯಬೇಕು ಬದನೆಕಾಯಿ. ಹೌದಾ? ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಯಾವುದೇ ರೀತಿ ಅಕ್ಕಿಗಳು ಪಕ್ಷಿಗಳು ಅಲ್ಲ. ಇದು ಬ್ರಿಂಜಾಲು, ಬದನೆಕಾಯಿ, ಇದು ಆನಿಯನು, ಈರುಳ್ಳಿ, ಇದು ಟೊಮೊಟೊನೇ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹಾಕಿ. ಇಲ್ಲ ಹಾಕೋದು? ಇದೆಲ್ಲ ಹಾಕಿ. ಓಕೆ, ಕೈಲಿ ತೆಗಿಬೋದಾ? ಸುಮ್ಮನೆ ರಿಸ್ಕ್. ಯಾಕೆ ಹಾಕ್ರಿ ರೀ ಬೇಗ. ಯಾಕೆ ಹಾಕ್ರಿ ರೀ ಬೇಗ. ಅಯ್ಯೋ, ನೀವೇನೋ ಮಕ್ಕಳಿಗೆ ಕೊಡಿತೀರಾ ನೀವು. ಸ್ವಲ್ಪ ಅದು ಸ್ವಲ್ಪ ಟೈಟ್ ಇದೆ ರೀ. ಬಿಡಿ, ನಾನು ಹಾಕೊಂತೀನಿ ಕೊಡಿ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ರೀ. ಅದನ್ನ ಹೇಳ್ಬೇಕಂತ ಕಾಯ್ತಿದ್ರ? ಯಾರೋಯ್ತಾ? ಕೊಡ್ತಾ ಇದೀವಿ ಚೆನ್ನಾಗಿ ಉಬಿ. ನಿಜ ಸೆಟಪ್ ಹೆಂಗೈತೆ ಗೊತ್ತಾ? ಯಾವ್ದೋ ನಾನ್ ವೆಜ್ ಮೂಳೆಗಳನ್ನ ಕೋಳಿ ಸುಡೋ ತರ. ನಿಮಿಷ ನಮ್ದು ತೋರಿಸ್ಬೇಕಲ್ವಾ, ಅವಾಗ ಹೋಗಿದಿ ಇದು ಪಕ್ಕೋಗೆ. ನೋಡಿ ಆಕ್ಚುಲಿ
ಹಿಂಗೆ ಬರ್ಬೇಕು. ಓಕೆ, ತಕ್ರೆ 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 ಸಕ್ಸಸ್. ಟೀಮ್ ವರ್ಕ್ ಮಾಡಿದ್ರೆ ನೋಡಿ, ಯಾವತ್ತೇ ಆಗಲಿ ಸಿಂಗಲ್ ವರ್ಕ್ ಮಾಡಬಾರ್ದು. ಟೀಮು ಒಂದೊಂದು ಟೀಮ್ ವರ್ಕ್ ತಕ್ಷಣ ಮಾಡ್ಬೇಕಿತ್ತಲ್ಲ. ದಿಸ್ ಇಸ್ ಕಾಲ್ಡ್ ಟೀಮ್ ವರ್ಕ್. ಬಿದ್ದಾಯ್ತಾ? ಟೀಮ್ ವರ್ಕ್ ಅಲ್ಲೂ ಕೆಲವೊಂದು ಟೈಮ್ ತಪ್ಪು ನಡೆಯುತ್ತೆ ನೋಡಿ. ದಿಸ್ ಇಸ್ ಕಾಲ್ಡ್ ಟೀಮ್ ವರ್ಕ್. ಹೆಂಗ್ ನಡೆಯುತ್ತೆ ನೋಡಿ, ಸಕ್ಸಸ್. ಹೇಳಿ. ಇದನ್ನೆಲ್ಲ ಬಿಡಿಸಿ ಹಾ, ಗ್ರೇವಿ ರೆಡಿ ಮಾಡಬೇಕು. ಚಪಾತಿಗಾ? ಚಪಾತಿಗೆ ಮಾಡಿ ಮಾಡಿ ಕೊಡುಮ, ಮಾಡ್ತೀನಿ ನಾನು. ಸಾಕು ಎಲ್ಲ ಪಕೋಡು ನಾನು ಮಾಡ್ಕೊಂತೀರಿ. ಇಲ್ಲ ಮಾಡ್ತೀನಿ ಅಪ್ಪ ಕೊಡು ತಂದೆ. ಅದು ಹೋಗಿಲ್ಲ ಅಂತ ಹೇಳಿದ್ರೆ ನೀನು ಹೋಗೋದಲ್ಲ, ಅದು ಮುಂದೆ ಹೋದ್ಮೇಲೆ ಚೆನ್ನಾಗಿರ್ಬೇಕು. ಪೂರ್ತಿ ತೆಗಿ ಒಟ್ಟು. ಇದು ಚೆನ್ನಾಗಿ ಓದೈತೆ. ಇಸ್ಕೊಪುಟ್ಟಿ ಹೋಗಿಲ್ಲ ಅದು ನಾ 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 ನಾನು ಅದೇ ಹೇಳ್ತಾ ಇಲ್ಲ. ಅದು ಅದು ಮ್ಯಾಟ್ರ್ ಅದಲ್ಲ. ಅಲ್ಲ ಪುಟ್ಟಿ, ಅದ ಮ್ಯಾಟ್ರು ಅದಲ್ಲ ಮ್ಯಾಟ್ರ್. ಅಪ್ಪ ನೀನು ನಾನು ಕೇಳಿದ ಕೆಲಸ ಮಾಡ್ತೀಯ ನೆಟ್ಟಿಗಿಲ್ವಾ? ಇವೆಲ್ಲ ಓದ್ತವೆ, ಪನ್ನೀರ್ ಹೋಗಲ್ಲ, ಮುರಿದೋಗ್ತೈತೆ. ಪನ್ನೀರ್ ಓದೈತೆ ನೋಡು, ಮಾಡ್ತಿದ್ವಿ ನೋಡು. ಹಿಂಗೆ ಇಲ್ಲಿ ಜೂ ಬಿಟ್ಟಿದ್ರೆ ಏನಾಗ್ಬಿಡ್ತೈತೆ ಒಟ್ಟು ಮೇಲೆ? ಹೋಗಲ್ಲಮ್ಮ, ಅದು ಚಾಕು ಅಷ್ಟು ಇದಿಲ್ಲ. ನಾನು ಜೂಬ್ಲಿಲ್ಲ ಅಷ್ಟು ದೊಡ್ಡ ಕಟ್ಟಿನ. ಅದು ಹಸಿದು, ಇದು ಒಣಗಿದ್ದು. ಒಂದು ಪುಣ್ಯಮ್ಮ ಇದೊಂದು ಅದೊಂದು ದೋಸು. ನೋ ಬಿಜಿಎಂ. ಸ್ನೇಹಿತರೆ, ಈಗ ನಾವು ಈ ಪನ್ನೀರ್ನ ಮತ್ತು ಕ್ಯಾಪ್ಸಿಕಮ್ನ ಅದನ್ನು ಗ್ರಿಲ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ಹಾಕ್ಕೊತಿದ್ದೀವಿ. ಆ್ಯಕ್ಚುಲಿ ಹೊಸ ಅನುಭವ ಇದು. ನಾನಂತೂ ಜೀವನದಲ್ಲಿ ಯಾವತ್ತೂ ಮಾಡೇ ಇಲ್ಲ ಇವೆಲ್ಲ ನಾನು. ಸೊ ನಮ್ಮ ಎಡ್ಕುಕ್ಕು ಕಾವ್ಯ ಅವರ ಒಂದು ನಾಯಕತ್ವದ ಮೇರೆಗೆ ಇವೆಲ್ಲ ಮಾಡ್ತಿದ್ದೀವಿ. ರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸುಮ್ಮನೆ ಇರ್ರಿ, ಬೇಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತಾಡ್ತಿದ್ದೀವಿ. ರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸುಮ್ಮನೆ ಇರ್ರಿ, ಬೇಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತಾಡ್ತಿದ್ದೀವಿ. ಸಾಕು ಸಾಕಾ? ಇನ್ನೂ ಹಾಕಿ ಅವೆಲ್ಲ ಖಾಲಿ ಮಾಡ್ಬಿಡು ಒಂದೇ ಸಲ. ನೀವೇ ಹೇಳಿದ್ದೀರಾ ನಿಮ್ ಬರಲ್ಲ. ನಿಮ್ಮ ಪ್ಯಾನ್ ಹಾಕ ಅಲ್ಲೇ. ಈರುಳ್ಳಿಗಳು ಹಾಕು. ಈರುಳ್ಳಿ ಎಲ್ಲ ಐತೆ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡೋಣ. ಅಂದರೆ ನಿಮ್ಮ ತಂಗಿ ಮಾಡೋದನ್ನ ಒಪ್ಕೊಂತೀಯ? ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡೋಣ. ಅಂದರೆ ನಿಮ್ಮ ತಂಗಿ ಮಾಡೋದನ್ನ ಒಪ್ಕೊಂತೀಯ? ಅಲ್ಲ, ನನ್ನ ತಂಗಿ ಚೆನ್ನಾಗಿ ಮಾಡೋಣ. ಲೆಫ್ಟ್ ಹ್ಯಾಂಡಾಗೆಲ್ಲ ಹಾಕ್ಬಿಟ್ಟು ಕೊಡ್ರಿ. ಲೆಫ್ಟ್ ಹ್ಯಾಂಡಾಗೆಲ್ಲ ಹಾಕ್ಬಿಟ್ಟು ಕೊಡ್ರಿ. ಚಪಾತಿ ಬೇಕಂತೆ ಪುಣ್ಯಾಗೆ. ಹಾಕಂದಮ್ಮ ಇಲ್ಲಿ ಕೊಡ್ತೀನಿ ಬಾ. ಸ್ನೇಹಿತರೆ, ಪನ್ನೀರು ಮತ್ತು ಕ್ಯಾಪ್ಸಿಕಮು ಈರುಳ್ಳಿನ ಇದು ಸೆಕೆಂಡ್ ಸ್ಟೇಜ್ ಆಫ್ ಬರ್ನಿಂಗ್ ಆ್ಯಕ್ಚುಲಿ. ನೋಡಿ ನಾವು ಒಂಥರ ಡಿಫ್ರೆಂಟ್ ಸ್ಮೆಲ್ ಬರ್ತಿದೆ. ಮಾಡ್ತಾನೆ ಅವ್ರು ಅವ್ರಿಂದ. ಒಟ್ಟಿನಲ್ಲಿ ಔಟ್ಪುಟ್ ಮಾತ್ರ ಭಯಂಕರವಾಗಿ ಬರುತ್ತೆ. ಲಕ್ಷ್ಮಿ ಅವ್ರು ಏನು ಮಾಡ್ತಾ ಇರೋದು? ಇವಾಗ ಇಷ್ಟೊತ್ತು ಬೇಯಿಸಿದ್ವಲ್ಲ, ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ತಿದ್ದೀವಿ. ಕಾವ್ಯ ಅವರ ಮೊದಲನೇ ಐಟಮ್ ಮುಗೀತಾ? ಪನ್ನೀರೇನೋ ಮಾಡಿದ್ರಿ, ಮತ್ತು ಇವಾಗ ಸೆಕೆಂಡ್ ಒನ್ ಆಯಿತು. ಇದು ಮೂರನೇದೇನಿದು? ಮ್ಯಾಗಿ. ಮ್ಯಾಗಿನ ಹಾಲಲ್ಲಿ ಮಾಡ್ತಿದ್ದೀರಾ? ಅದನ್ನೇ ಡಿಫ್ರೆಂಟ್ ಆಗಿ ಏನಾದರೂ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಹಾಲಿಗೆ ಮ್ಯಾಗಿನ ಹಾಕ್ತಾ ಇದ್ದೀನಿ. ಸರಿ ಸ್ನೇಹಿತರೆ, ಒಂದು ಕಡೆ ಹಾಲಲ್ಲಿ ಮ್ಯಾಗಿ, ಮತ್ತೊಂದು ಕಡೆ ಸ್ಪೂನಲ್ಲಿ ಸ್ಮ್ಯಾಶು. ತಿನ್ನೋದಕ್ಕೆ ನಾವೆಲ್ಲರೂ ವೇಟಿಂಗ್. ಸೂರ್ಯ ಮುಳುಗ್ತಿದ್ದಾರೆ ನೋಡಿ. ನಿಮಗೆ ಝೂಮ್ ಮಾಡ್ತೀನಿ ನೋಡಿ. ಆರೆಂಜಲ್ಲಿ ಸ್ವಲ್ಪ ಕಾಣಿಸ್ತಿದೆ ನೋಡಿ, ಅದು ಆರೆಂಜ್ ಕಲರ್ ಇದೆಯಲ್ವಾ. ಸೊ ಸೂರ್ಯಾಸ್ತ ಆಗ್ತಿದೆ ಈಗ. 6 ಗಂಟೆ 14 ನಿಮಿಷ. ಅದು ಆಲ್ಮೋಸ್ಟ್ ನಾವು ಬಂದಿಲ್ಲಿಗೆ 2 ಅವರ್ ಮೇಲೆ ಆಯಿತು. ಸೊ ಕಾಡು ಈ ಥರ ಇದೆ. ಇನ್ನು ಸ್ವಲ್ಪ ದೂರ ನೋಡ್ಕೊಳ್ಳಿ, ಅಲ್ಲಿದೆ ಟೆಂಟ್ ನಮ್ಮದು. ಇನ್ನು ಸ್ವಲ್ಪದಿಗೆ ಯಾವ ಥರ ಆಗುತ್ತೆ ಅಂತ. ಫುಲ್ ಕತ್ಲೆ ಆಗಿಬಿಡುತ್ತೆ. ಮ್ಯಾಗಿ ಮಸಾಲ ಪೌಡರ್, ಅದಕ್ಕೂ ಮ್ಯಾಗಿ ಮಸಾಲೆ ಬರುತ್ತಾ? ಓಕೆ, ಅಷ್ಟೇ. ಅದು ಹಾಕಿ ಚೆನ್ನಾಗಿ ಬೆಂದಿದೆಯಲ್ಲ ಪುಟ್ಟಿಯವರೇ ಅದು? ನಮ್ಮ ಒಳಗಡೆ. ಸ್ನೇಹಿತರೆ, ಸುಮಾರು 2 ಗಂಟೆಗಳ ಕಾಲ ಶ್ರಮಪಟ್ಟ ನಂತರ ನೋಡಿ ಕೆಲವೊಂದು ಐಟಮ್ಸ್ ರೆಡಿ ಆಗಿದೆ. ಕಾವ್ಯವ್ರು ಏನೇನು ಮಾಡಿದ್ರೆ ಕೆಲವೊಂದು ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಬೆಂಗನ್ ಭತ್ತ. ಓಕೆ, ಏನೇನು ಭತ್ತ? ಬೆಂಗನ್ ಭತ್ತ. ಬೆಂಗನ್ ಭತ್ತ ಅದು. ಓಕೆ, ಭತ್ತ ಅಲ್ಲ, ಭತ್ತ. ಬೆಂಗನ್ ಭರ್ತ. ಭಾರ್ಯ ಭರ್ತ ಥರ ಬೆಂಗನ್ ಭರ್ತ. ಭಾರ್ಯ ಭರ್ತ ಥರ ಬೆಂಗನ್ ಭರ್ತ. ಅದು ಪನ್ನೀರ್ ಗ್ರಿಲ್ಲು. ಪನ್ನೀರ್ ಗ್ರಿಲ್ಲು. ಚಪಾತಿ ಮನೆಯಿಂದ ತಂದಿರೋದು. ಮತ್ತೆ ಇದು ಮ್ಯಾಗಿ. ಸ್ವಲ್ಪ ಕ್ಯಾಮ್ರಾಗೆ ತೋರಿಸಿ. ಫೇವ್ರೆಟ್ ಮ್ಯಾಗಿ ಇದು. ಮ್ಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋರೆ. ಯಾವುದರಲ್ಲಿ? ಹಾಲನ್ನು ಹಾಕಿ ಮಾಡಿದ್ದೀರಾ? ಓಕೆ, ಈಗ ತಡ ಮಾಡಿದ್ರೆ ತಿನ್ಬೇಡವಾ? ಬನ್ನಿ. ಓಕೆ, ವಾವ್, ಸೂಪರ್. ಓಡ್ರೋ ಇದು ಸರ್ಜಾಡ. ಓಡ್ರೋ ಇದು ಸರ್ಜಾಡ. ನೀನು ಹೇಳ್ದಂಗೆ ಸಖತ್ತಾಗೈತೆ ಫ್ಲೇವರ್ ಮಾತ್ರ. ಅಲ್ಲ ಚೆನ್ನಾಗೈತೆ. ಮನೇಲಿ ಮಾಡಿ ತಿಂತೀನಿ. ಅದು ಮುಗ್ಗೋಗ್ಬಿಟ್ಟೈತೆ ಮ್ಯಾಗಿ. ಜೈ ಕೂತ ನನ್ನ ಬೇವಸ್ಲಿ ನನ್ನ ಮಗನೇ. ನನ್ನ ಮಗನೇ. ಸ್ವಲ್ಪ ಬೇಗ ತಿನ್ಬೇಡ. ಮುಗ್ಗೋಗೈತೆ ಮ್ಯಾಗಿ ಅಂತ ಹೇಳ್ತಾ ಇಲ್ಲ. ಮನೆಗೆ ಮಾಡ್ಕೊಡ್ತೀನಿ, ಕುತ್ಕೋ. ಬೆಂಗನ್ ಬರ್ತು.
ಹೆಸರು ಡಿಫ್ರೆಂಟ್ ಆಗೈತೆ. ಬೆಂಗನ್ ಬರ್ತಲ್ಲ, ಡಿಫ್ರೆಂಟ್ ಆಗಿ ಏನಿಲ್ಲ, ಅದು ಎಲ್ಲರೂ ಮಾಡ್ತಾರೆ. ಅಲ್ಲ ಹೆಸರು ನಮ್ಮ ಕಡೆ ಕೈಗೋಜು ಅಂತೀವಿ ನಾವು ಇದನ್ನ. ಕೈಗೊಜ್ಜು ಅಲ್ಲ, ನಾವು ಮಾಡ್ಬೇಕಾಗಿರೋದು ನೀವು ತಂದಿರೋ ಬದನೆಕಾಯಿಂದ ಕೈಗೊಜ್ಜು ಆಗಿದೆ ಅಷ್ಟೇ. ಅದೇ ಅದು ಬೆಂಗನ್ ಬರುತ್ತೆ ಹೆಸರು ಫಸ್ಟ್ ಟೈಮ್ ಕೇಳ್ತಿರೋದು, ಅದಕ್ಕೆ ಕೇಳ್ತಿದ್ದೀನಿ. ಅಂದರೆ ಕಷ್ಟಪಟ್ಟು ಮಾಡೋರು ಅದನ್ನೇನಾದ್ರು ಎಸಿದ್ದಾಗ ಕೋಪ ಮಾಡ್ಕೊಳ್ಳೋದು ಕಾಮನ್ನು. ಬೆಂಗನ್ ಬರ್ತು ವಿತ್ ಚಪಾತಿ. ಸ್ನೇಹಿತರೆ, ನೀವು ಒಂದು ಅಬ್ಸರ್ವ್ ಮಾಡಿ, ನಾವು ಆಚೆ ಏನೇ ಮಾಡ್ಕೊಂಡು ತಿಂದರೂ ಸಗದಾಗಿರುತ್ತೆ ಟೇಸ್ಟು. ಅದು ಕೂಡ ಇವರು 2 ಅವರ್, ಸುಮಾರು 2 ಅವರ್ ನ್ಯಾಚುರಲಾಗಿ ಮಾಡಬೇಕಂತ ಆಚೆ ಒಲೆಗೆ ಬಿಟ್ಟು ತುಂಬ ಕಷ್ಟಪಟ್ಟರು. ಸೊ ಗ್ರಿಲ್ ಅಂತೆ ಅದಂತೆ ಇದಂತೆ ಏನೇನೋ ಮಾಡಿದ್ರು. ಒಟ್ಟಿನಲ್ಲಿ ನೋಡಿ, ನಾನು 2 ತುತ್ತಿಗೆ ಈ ಬೆಂಗನ್ ಬರ್ತಾ ಖಾಲಿ ಮಾಡಿಬಿಟ್ಟೆ. ಅಷ್ಟು ಅದ್ಭುತವಾಗೈತೆ. ಸೂಪರ್ ಅಮ್ಮ, ಸೂಪರ್. ಹೆಂಗಿದೆಯಮ್ಮ? ಹಾಂ, ಸೂಪರಾ? ಸೂಪರ್. ಇನ್ಸ್ಟಾಗ್ರಾಮಲ್ಲಿ ದೇವ್ರದೆಲ್ಲ ಮಾಡ್ತಿರಲ್ಲ, ದೈವಿ ಇದು ಒಂದು ಸ್ವಲ್ಪ ಜಾಸ್ತಿ ಇದು ಮಾಡ್ತಿರಲ್ಲ, ಯೂಟ್ಯೂಬ್ಗೆ ಯಾಕೆ ಈ ಥರ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಜನಗಳಿಗೆ ಬೇಗ ರೀಚ್ ಆಗುತ್ತೆ. ಆ ಕೆಲಸ ನಮ್ಮದು ಪರ್ಮನೆಂಟು, ಕೊನೆ ಉಸಿರಿರೋವರೆಗೂ ಆ ಕೆಲಸ ಮಾಡ್ತೀವಿ. ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ದೇವಸ್ಥಾನ ಸ್ವಚ್ಛ ಮಾಡೋದು, ನಮ್ಮ ಧರ್ಮನ ಉಳಿಸ್ಕೊಳ್ಳೋದಕ್ಕೆ, ದೇವಸ್ಥಾನ ಕಾಪಾಡ್ಕೊಳ್ಳೋದು. ಬಟ್ ಏನು ಅಂತಿರೋದು, ಇನ್ಸ್ಟಾಗ್ರಾಮಲ್ಲಿ ಇನ್ಕಮ್ ಬರೋದಿಲ್ಲ ಎಷ್ಟೇ ವ್ಯೂಸ್ ಹೋದ್ರೂ. ಯೂಟ್ಯೂಬಲ್ಲಿ ಏನೋ ಒಂದು ಮಾಡಲೇಬೇಕಲ್ವಾ. ಒಂದು ನಮ್ಮದು ದೇವರ ಒಂದು ಆಶೀರ್ವಾದದಿಂದ ಮಾನಿಟೈಸೇಷನ್ ಆಗಿದೆ. ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋ ಹಾದಿಯಲ್ಲಿ ಇಲ್ಲ ಅಂತಿರೋದೇ ಒಂದು ಈ ಥರ ಒಂದು ಥಾಟ್ ಬಂತು, ಅದಕ್ಕೆ ಮಾಡ್ತಿದ್ದೀನಿ. ಇದರಲ್ಲಿ ಸ್ವಲ್ಪ ಅಮೌಂಟ್ ಏನಾದರೂ ಬಂದರೆ ನನಗೆ ಯೂಸ್ಫುಲ್ ಆಗುತ್ತಲ್ವ. ನಾನು ಟ್ರಾವೆಲಿಂಗ್ ಆಗಿರ್ಬೋದು, ನನ್ನ ಪರ್ಸ್ನಲ್ ಒಂದು ಖರ್ಚುಗಳಿಗೆ ಆಗುತ್ತೆ ಅಂತ ಈ ಒಂದು ದಾರಿ. ಅಂದರೆ ಇದಕ್ಕೂ ಮುಂಚೆ ಬಿಗ್ ಬಾಸ್ ವಿಡಿಯೋಸ್ ಮಾಡ್ತಿದ್ದೆ, ಅದು ವರ್ಷದಲ್ಲಿ ಬರೀ 3 ತಿಂಗಳು ಇರೋದು ಅಷ್ಟೇ. ಸೊ ಕಂಟಿನ್ಯೂಸ್ ಆಗಿ ಒಂದು ಏದಾದರೂ ಕಂಟೆಂಟ್ ಮಾಡಬೇಕು ಅಂದಾಗ ಇದು ಮಾಡ್ತಿದ್ದೀನಿ. ಸೊ ನಮ್ಮ ಜನರಲ್ಲೂ ಇದನ್ನು ಕೂಡ ಇಷ್ಟಪಟ್ಟು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಒಂದು ಸಪೋರ್ಟ್ ಮಾಡಿದ್ದಾರೋ ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿದ್ರೆ ನನ್ನ ಕೆಲಸಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನನಗೆ ಮೇಜರ್ ಸಪೋರ್ಟ್ ಏನೋ ಯಾರು ಅಂದರೆ ಈ ಒಂದು ವೀಡಿಯೋಸ್ಗೆ ಖಂಡಿತ ಆ ಒಂದು ಡೆವೋಷ್ನಲ್ ಕಂಟೆಂಟ್ಗೂ ಕಾವ್ಯ ಅವರು, ಆ್ಯಕ್ಚುಲಿ ಕಂಟೆಂಟ್ ಅಲ್ಲ, ಆ ಒಂದು ಜವಾಬ್ದಾರಿಯುತ ಕೆಲಸಕ್ಕೂ ಕಾವ್ಯ ಅವರೇ ಸಪೋರ್ಟು. ಈ ಒಂದು ಕ್ಯಾಂಪಿಂಗ್ ವೀಡಿಯೋಸ್ಗೂ ಕಾವ್ಯ ಅವರೇ ಮೇಜರ್ ಸಪೋರ್ಟ್. ಅದಕ್ಕೆ ಕೆಲವು ಸ್ನೇಹಿತರೆ, ಕಾವ್ಯ ಅವ್ರದ್ದು ಕಾವ್ಯಮಯ ಅಂತ ಒಂದು ಪೇಜ್ ಇದೆ, ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಅವನ್ನೂ ಫಾಲೋ ಮಾಡಿ. ಅವರು ನಾವು ಮಾಡ್ತಿರುವಂಥ ಒಳ್ಳೆಯ ಕೆಲಸದಲ್ಲಿ ಕೈ ಜೋಡಿಸಿ ತುಂಬ ಸಹಾಯ ಮಾಡ್ತಿದ್ದಾರೆ. ಆದಷ್ಟು ಸಪೋರ್ಟ್ ಮಾಡಿ. ಹೇಳಿದ್ರಲ್ಲ ಟೆಂಪಲ್ ಕ್ಲೀನಿಂಗು, ಅದು ಜವಾಬ್ದಾರಿ ಆದರೆ ನಮಗೂ ಒಂದು ಖರ್ಚು ಅಂತ ಇರುತ್ತೆ ಡೈಲಿ. ನಿಮ್ಮದು ಅದೇ ಒಂದು ಕಾನ್ಸೆಪ್ಟ್ ಆಗಿದೆ. ಹೌದು, ಬೇರೆ ಏನು ನಿಮ್ಮದು ಆದಾಯ ಇಲ್ಲ. ಸೊ ಯೂಟ್ಯೂಬಿಂದ ನಿಮ್ಗೆ ಒಂದಷ್ಟು ಅಮೌಂಟ್ ಬಂದರೆ ನಿಮ್ಮ ಪರ್ಸ್ನಲ್ ಲೈಫ್ಗೂ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದೀನಿ. ಹೌದು ಹೌದು, ಥ್ಯಾಂಕ್ ಯು ಸೊ ಮಚ್. ಸೊ ನಾವೇನೇ ಮಾಡಿದ್ರು ಈ ಸಾಮಾಜಿಕ ಜಾಲತಾಣ ಅಂತ ಬಂದಾಗ, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಜನರ ಒಂದು ಆಶೀರ್ವಾದ ಖಂಡಿತ ಇರಲೇಬೇಕು. ಹೌದೌದು. ಸೊ ಖಂಡಿತ ಅವರೆಲ್ಲ ಇದನ್ನು ಕೂಡ ಇಷ್ಟಪಡ್ತಾರೆ, ಇದರಲ್ಲೂ ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಒಂದು ಹೇಳೋದೇನೋ ಅಂತ ಹೇಳಿದ್ರೆ, ನಮ್ಮದು ಇವನ್ನ ಬಿಗಿನಿಂಗ್ ಸ್ಟೇಜು, ಆದ್ದರಿಂದ ಅಷ್ಟು ಸೆಟಪ್ ಏನೂ ಇಲ್ಲ, ಅಷ್ಟು ಪ್ಲಾನಿಂಗ್ ಏನಿಲ್ಲ. ಅಂದರೆ ದಿನಗಳು ಹೋಗ್ತಾ ಹೋಗ್ತಾ ಖಂಡಿತ ನಮಗೊಂದು ಅವಗಾಹನೆ ಬರುತ್ತೆ, ಏನೇನು ಬೇಕೋ ತೊಗೊತೀವಿ. ಈಗ ನೋಡಿ, ಕೆಳಗಡೆ ಆಚೆ ನೆಲದಲ್ಲೆಲ್ಲ ಒಂದು ಕುಕ್ ಮಾಡ್ಕೊಂಡ್ವಿ. ಸೊ ನನಗೆ ಅವಾಗ ಅನಿಸ್ತು ಇದಕ್ಕೊಂದು ಟಾರ್ಪಲ್ಲೋ ಬೇರೆ ಏನಾದರೂ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ. ಅದೇ ರೀತಿ ಕೆಳಗಡೆ ಒಂದು ಮ್ಯಾಟ್ ಬೇಕಾಗುತ್ತೆ ಆಚೆ. ಸೊ ಪ್ರತಿಯೊಂದು ದಿನಗಳು ಹೋಗ್ತಾ ಹೋಗ್ತಾ ಖಂಡಿತ ಅವೆಲ್ಲನೂ ತೊಗೊತೀವಿ, ಒಳ್ಳೆ ಕಂಟೆಂಟ್ ಕೊಡ್ತೀವಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೂ ಪ್ರಯತ್ನ ಪಡ್ತೀವಿ. ನಿಮ್ಗೊಂದು ಕ್ವಶನ್ ಕೇಳಾ? ಕೇಳಿ. ಒಬ್ಬ ಮನುಷ್ಯ ಆ ಊರ್ ಬಿಟ್ಟು ಬೇರೆ ಕಡೆ ಹೋದ್ರು ಕೂಡ ಅವನ ದಿನ ನೆನ್ಸ್ಕೋಬೇಕು ಆ ಊರ್ನವರು, ಹಾಗಿರೋದಕ್ಕೆ ಏನ್ ಮಾಡ್ಬೋದು? ಹಂಗೆ ಮಾಡ್ಬೇಕಂತ ಹೇಳಿದ್ರೆ ಊರೆಲ್ಲ ಸಾಲ ಮಾಡ್ಕೊಳ್ಬೇಕು. ಊರು ತುಂಬ ಸಾಲ ಮಾಡ್ಕೊಂಡ್ಬಿಟ್ರೆ ಖಂಡಿತ ಎಲ್ಲದೂ ಹೋಗ್ಲಿ, ಯಾವುದೋ ಒಂದು ವಿಚಾರಕ್ಕೆ ಅದು ತಿಳ್ಕೊತಾನೆ ಇರ್ತಾರೆ, ಮಾಡ್ಕೊತಾನೆ ಇರ್ತಾರೆ. ಸ್ನೇಹಿತರೆ, ಈ ಹುಡುಗಿ ಬಂದಾಗ ಎಷ್ಟು ಗಂಟೆಗೆ ಇದ್ಲು ಗೊತ್ತಾ? ಫೋರ್ಸ್ ಮಾಡಿ ಮಾತಾಡು ಅಂದೆ ಪುಣ್ಯನ, ಚಿಕ್ಕ ಹುಡುಗಿನ. ಇವಾಗ ನಾನು ಮಾತಾಡೋಕ್ಕೂ ಬಿಡ್ತಿಲ್ಲ. ಈ ಕಡೆ ಮಾತಾಡ್ತಿದ್ರೆ ಆ ಕಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಿದ್ದಾಳೆ. ಪುಣ್ಯ ಅವರೇ, ಸ್ವಲ್ಪ ದಯೆ ತೋರಿಸಿ. ನಮಗೂ ಸ್ವಲ್ಪ ಅವಕಾಶ ಕೊಡಿ ಅನ್ನು, ನಮಗೂ ಅವಕಾಶ ಕೊಡಿ. ಅಡುಗೆ ಎಲ್ಲ ಹೆಂಗಿದೆ? ಊಟ ಗಿಟ ಎಲ್ಲ ಹೆಂಗಿದೆ? ಏನಂತ? ಮಸ್ತಾಗಿದೆ. ತುಂಬ ಅಪ್ಡೇಟ್ ಆಗಿದ್ದೀರಾ. ಜಸ್ಟ್ ನೀವು ಉದ್ದಾಗೋದು ಮಾತ್ರ ಬ್ಯಾಲೆನ್ಸ್ ಇದೆ ಅಷ್ಟೇ. ಸ್ನೇಹಿತರೆ, ಕಂಪ್ಲೀಟು ಸಕ್ಸಸ್ಫುಲ್ಲಾಗಿ ಎಲ್ಲ ತಿಂದು ಖಾಲಿ ಮಾಡಿದ್ವಿ. ಹಾಲು ತಂದಿದ್ದೀವಿ, ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮನೆಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ನೈಟ್ ಟೈಮ್ ಅಲ್ವಾ, ಮಕ್ಕಳು ಬೇರೆ ಇದ್ದಾರೆ, ಹೆಣ್ಮಕ್ಳು ಬೇರೆ ಇದ್ದಾರೆ. ಸೊ ಕಾಡು ಬೇರೆ. ಸೊ ಹೆಣ್ಣು ಹುಲಿನೇ ಆಗಿರ್ಬೋದು, ಬಟ್ ಗಂಡು ಹುಲಿ ಏನೋ ಬಂದ್ಬಿಡುತ್ತೆ
ಬೇಗ ಹೋಗ್ಬಿಡ್ತೀವಿ ಮನೆಗೆ ಕತ್ಲಾಗಷ್ಟು. ಜೋಕ್ಸ್ ಅಪಾರ್ಟು. ವಿಚಾರ ಏನು ಅಂತ ಹೇಳಿದ್ರೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರಲ್ವಾ, ಸೊ ಒಂದು ರೀಸನಿಂದ ಬೇಗ ಮನೆಗೆ ಹೋಗೋಣ. ಫೈನಲ್ ಆಗಿ ಟೀ ಮಾಡ್ತಾ ಇದ್ದೀವಿ. ಬೆಂಕಿ ಅವರು ಮಕ್ಕಳನ್ನ ಬಿಡಕ್ಕೆ ಹೋಗಿದ್ದಾರೆ. ಫುಲ್ ಕತ್ಲಾಯಿತು. ಸ್ಪೂನ್ ಕೊಡು. ಬೇಕಾ? ಹಾಂ ಬೇಕಾ ಸ್ಪೂನ್? ಹಾಂ. ನಾವಿಲ್ಲೇನಾದರೂ ಬರ್ತಿರ್ಬೋದು ಅನ್ಸುತ್ತಲ್ಲ. ಹೌದು, ಬರ್ತಿದೆ, ಸೌಂಡ್ ಜೋರು ಮಾಡ್ತಿದ್ದಾವೆ. ಅದ್ರ ಪ್ಲೇಸ್ಗಳಿಗೆ ನಾವು ಬಂದಿದ್ದೀವಿ. ಮೇ ಬಿ ಮಲ್ಗಕ್ಕೇನಾದರೂ ಅವರು ಈ ಕಡೆಯಿಂದ ಹೋಗ್ತಾವ ಗೊತ್ತಿಲ್ಲ, ಜೋರು ಸೌಂಡ್ ಮಾಡ್ತಿದ್ದಾವೆ. ಆಗಿದ್ದಿದ್ರೆ ಇಲ್ಲ, ಫುಲ್ ಕತ್ಲೇ ಆಗ್ಬಾರ್ದು. ನಾವು ಆ್ಯಕ್ಚುಲಿ ಕತ್ಲಾಗೋಕ್ಕಿಂತ ಮುಂಚೆನೇ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಂದರು ಆಗಲೇ ನೆನ್ ಕೊಟ್ಕೊಂಡು ಟೀ ಕೊಟ್ಕೊಂಡು ಹೊರಡೋದು. ಸ್ವಲ್ಪ ಕತ್ಲಾಯ್ತಲ್ವಾ, ಅದಕ್ಕೆ ಮಕ್ಕಳ ಮನೆಗೆ ಬಿಟ್ಟು ಬಂದ್ಬಿಟ್ಟೆ. ಶಬ್ದಗಳು ಸ್ಟಾರ್ಟ್ ಆಯಿತು, ಸೊ ಅದಕ್ಕೆ ಚೇರ್ಸ್ ಕಾಪಿ. ಭಯ ಆಗ್ತಿತ್ತಾ? ಕತ್ಲಾಯ್ತಲ್ವಾ? ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇವಾಗ ಟೀ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ. ಅದ್ಭುತ. ಏನಪ್ಪ ನನಗೆ ಅದ್ಭುತ ಅನಿಸ್ತಾ ಇಲ್ಲ. ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ಟೀ ಕಾಫಿ ಏನು ಅಭ್ಯಾಸ ಇಲ್ಲ, ಅಷ್ಟು ಟೇಸ್ಟ್ ಗೊತ್ತಾಗಲ್ಲ ನನಗೆ. ನೀವಿಬ್ರು ಹೇಳ್ಬೇಕು ರಿವ್ಯೂ. ಚೆನ್ನಾಗಿದೆ. ಸೊ ನಮಗೆ ಚೆನ್ನಾಗಿದೆ. ಕುಡ್ದಂಗೈತೆ. ಓಕೆ, ಕುಡ್ದಂಗೈತೆ. ಓಕೆ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ತೋರಿಸ್ತೀನಿ. ಆಗಲೇ ಒಂದು ರೋಡ್ ತೋರಿಸಿದ್ನಲ್ವಾ, ಬೆಳಗ್ಗೆ ಎಷ್ಟಿತ್ತು, ಇವಾಗ ಫುಲ್ ಕತ್ಲೆ ಆಗ್ಬಿಟ್ಟಿದೆ. ಜಸ್ಟ್ ನಾನು ಹಿಂಗೆ ಹೋಗಿ ಹಿಂಗೆ ಬರೋಷ್ಟೊತ್ತಿಗೆ ಫುಲ್ ಕತ್ಲೆ. ಇಷ್ಟೇನು ಬಿಸಿ ಮಾಡೋಕ್ಕೆ ಹೋಗಿದೆ, ಸ್ವಲ್ಪ ತಣ್ಣಗೆ ಮಾಡೋಕ್ಕಾಗಿಲ್ಲ, ಬೇಗ ಕುಡ್ದಾಗ್ಬೋದಾಗಿತ್ತು. ಭಯ ಆಗ್ತಿದ್ಯಾ? ಭಯ ಇಲ್ಲ, ನನಗೆ ಅನ್ಸುತ್ತೆ ನಿಮ್ಗೇನೋ ಒಳಗಡೆ ಆಲ್ರೆಡಿ ನೀವು ಹೆಣ್ಣು ಅಲ್ಲ. ಓಕೆ, ಹೆಣ್ಣು ಅಲ್ಲ. ಓಕೆ, ಭಯ ಆಗ್ತಿದೆ. ಅದೇ ನಂಗೆ ನೋಡ್ತೀರಾ ಆ ಕಡೆ? ಅಲ್ಲ, ಏನೋ ಬರಂಗ. ನೀವು ಹೆಣ್ಣು ಅಲ್ಲ. ಓಕೆ, ಭಯ ಆಗ್ತಿದೆ. ಅದೇ ನಂಗೆ ನೋಡ್ತೀರಾ ಆ ಕಡೆ? ಅಲ್ಲ, ಏನೋ ಬರಂಗ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಣ್ಣಲ್ಲಿ ನಂಗೆ ಡಿಫ್ರೆಂಟ್ ಕಾಣಿಸ್ತು ಬಿಡು ಅಂತ. ಅಲ್ಲ, ಏನೋ ನೆಡ್ದಂಗೆ ಆಯಿತು. ಇದೆ ಅದಕ್ಕೆ ಏನೋ ಬರ್ತಿದೆ ಅಂತ ನೋಡ್ತಿದ್ದೆ. ಫಿಕ್ಸ್ ಹಾಕೊಳ್ಳೋರಿಗೆ ಟೀ ಕಾಫಿ ಕೊಡಬೇಕಂದ್ರೆ ಏನು ಕಷ್ಟ ಇದೆ. ಏನೋ ಗೊತ್ತಿಲ್ಲ, ಪಿಸ್ ಆಗಿಬಿಟ್ಟಿದೆ ಏನೋ. ಇದು ಮಾಡ್ತೀವಲ್ಲ, ಓಕೆ, ಮೇಲೆ ಎಲ್ಲ ಕುತ್ಕೊಂಡ್ಬಿಡುತ್ತೆ, ಕಾಣಿಸೋದೇ ಇಲ್ಲ. ಓಕೆ, ಆಮೇಲೆ ಸ್ವಲ್ಪ ಆರದ್ಮೇಲೆ ಒರೆಸ್ಕೊಂಡು ಅದಕ್ಕೆ ವೈಪರ್ಸ್ ಹಾಕ್ಬಿಟ್ರೆ ಹೆಂಗ ಅನ್ಸುತ್ತೆ. ಸ್ನೇಹಿತರ ಜ್ಞಾನ ತುಂಬ್ತಾ ಇದ್ದಾರೆ, ಜ್ಞಾನ ತುಂಬಿಸ್ಕೊಳ್ಳಿ ಫ್ರೀ. ಶಬ್ದಗಳು ಜಾಸ್ತಿ ಕೇಳಿಸ್ತಾ ಇರುತ್ತೆ. ಫಸ್ಟು ಲಾಸ್ಟಲ್ಲಿರೋ ಟೀ ಪೌಡ್ರಿಗೆ, ಕಾಫಿ ಪೌಡರ್ಗೆ ನನಗೆ ಬೇಕು ಅಂತ ಜಗಳ ಮಾಡ್ತಿದ್ವಿ. ಏನಕ್ಕೆ ಅಷ್ಟೆಷ್ಟು ಕಿತ್ತದೆ ಅಂದರೆ ಅದಿಷ್ಟ ಆಗ್ತಿತ್ತು ಆವಾಗ. ಜಾಸ್ತಿ ಬಂದ್ಬಿಡ್ತೀವಿ, ಮುಗಿಬಿಡಿ. ಈ ಟೀ ಕುಡಿಯೋ ಕಾರ್ಯಕ್ರಮ ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಈಗ ಎಲ್ಲನೂ ಪ್ಯಾಕಪ್ ಮಾಡುವಂತಹ ಸಮಯ ಬಂದಿದೆ. 7 ಗಂಟೆ 5 ನಿಮಿಷ ಆಗಿದೆ. ಸ್ನೇಹಿತರು ನೋಡ್ಬೋದು, ಭಯಾನಕವಾದ ಕಾಡಿನ ಮಧ್ಯೆ ಎಲ್ಲ ಮುಗೀತು ನೋಡಿ. ಎಷ್ಟು ಕಪ್ಪು ಅಂತ ಇತ್ತು ಅನ್ಸ. ತಗೊಳ್ಳಿ ನೋಡಿ, ನೋಡ್ಕೊಬೋದು. ತಗೊಳ್ಳಿ, ಹಾಕೋತೀರಾ? ಏನದ ಹೆಲ್ಮೆಟು? ಒಂದು ನಿಮಿಷ. ಸ್ನೇಹಿತರೆ, ಈಗ ಸುಮಾರು ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆಯಮ್ಮ? 7 ಗಂಟೆ 13 ನಿಮಿಷ. ಕಾಡು ನೋಡ್ಬೋದು, ಫುಲ್ ಕತ್ಲೆ ಆಗಿಬಿಟ್ಟಿದೆ. ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಅಡುಗೆ ಮಾಡಿದ್ವಿ, ಮತ್ತು ಅದೇ ರೀತಿ ಮ್ಯಾಗಿ ಮಾಡಿದ್ವಿ, ಮತ್ತು ಬೆಂಗನ್ ಭರ್ತೆ ಮಾಡಿದ್ವಿ, ಪನ್ನೀರ್ ಗ್ರಿಲ್ ಮಾಡಿದ್ವಿ, ಪ್ರತಿಯೊಂದು ಮಾಡಿದ್ವಿ. ಟೀ ಮಾಡಿದ್ವಿ. ಅದರಲ್ಲಿ ಅದ್ದೂರಿಯಾಗಿದ್ದು ಆ ಬೆಂಗನ್ ಭರ್ತೆ ಮಸ್ತಾಗಿತ್ತು. ಅದಾದಮೇಲೆ ಚಪಾತಿಗೂ ಅದು ಸಖತ್ತಾಗಿತ್ತು. ಮತ್ತು ಹಾಲಲ್ಲಿ ಏನೋ ಮಾಡಿದ್ರು ಆ್ಯಕ್ಚುಲಿ, ಅದು ಮ್ಯಾಗಿ. ಅದ್ರ ಬಗ್ಗೆ ನಾನೆಲ್ಲ ಏನು ರಿವ್ಯೂ ಕೊಡೋಕ್ಕೋಗಲ್ಲ. ಬರೀ ಇಂಥದೆಯಾ. ದಯವಿಟ್ಟು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಕಾವ್ಯ ಅವರ ಒಂದು ಶ್ರಮಕ್ಕೆ ಖಂಡಿತ ಒಂದು ಲೈಕ್ ಇದ್ದೇ ಇರಲಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸೈನಿಂಗ್ ಆಫ್ ವೆಂಕಿ ಜೊತೆಗೆ ಕಾವ್ಯ ಮತ್ತು ಲಕ್ಷ್ಮಿ ಅವರು. ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನೋಡಿ ಹೆಂಗಿದೆ ಕತ್ಲಲ್ಲಿ